ಸೊ ನಮ್ಮ ಮಕ್ಕಳ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕು ಅಂತ ನಾವು ಇಷ್ಟೆಲ್ಲ ವೈಟಮಿನ್ ರಿಚ್ ಫುಡ್ ಅನ್ನ ನಾವು ಡೈಲಿ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ರು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಇದು ಎಲ್ಲಾನು ವೇಸ್ಟ್ ಆಗ್ಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ವರಿ. ನಮ್ಮ ಪೇರೆಂಟ್ಸ್ಗಳಲ್ಲಿ ಮೇನ್ ಚಿಂತೆ ಏನಂದ್ರೆ ನಮ್ಮ ಮಕ್ಕಳಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಾ ಇದೆ. ಅಂದ್ರೆ ಒಮ್ಮೆ ಜ್ವರ, ಶೀತ, ಕೆಮ್ಮು ಇದು ಬಂದಿರುತ್ತೆ, ಡಾಕ್ಟರ್ಸ್ ಹತ್ರ ತೋರಿಸಿರ್ತೀವಿ, ಅವ್ರು ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಕ್ಯೂರ್ ಆಗಿರುತ್ತೆ. ಬಟ್ ಅಗೇನ್ ಒಂದು 15 ಅಥವಾ 1 ಮಂತ್ ಗ್ಯಾಪ್ ಅಲ್ಲಿ ಅಗೇನ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ನಿಮ್ಮ ಮಕ್ಕಳಿನ ಇಮ್ಯುನಿಟಿ ಕೊರತೆ ಆಗಿರಬಹುದು. ಮೇನ್ ಆಗಿ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಲ್ಲಿ ಈ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ವೈರಸ್ ಸ್ಪ್ರೆಡ್ ಆದಾಗ ಸೊ ನಿಮ್ಮ ಮಕ್ಕಳಿಗೂ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಮಕ್ಕಳ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದ್ರಿಂದ ಬಹಳಷ್ಟು ಕಾಯಿಲೆಗಳಿಂದ ನಿಮ್ಮ ಮಕ್ಕಳನ್ನ ದೂರ ಇಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋಕ್ಕೆ ಯಾವ ಥರದ ಆಹಾರ ಕೊಡಬೇಕು ಆ್ಯಂಡ್ ಯಾವ ಥರದ ಆಹಾರ ಕೊಡಬಾರ್ದು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೊಂದು ಮೇನ್ ವಿಷಯ ಏನಂದರೆ, ನಮ್ಮ ಮಕ್ಕಳ ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ ಮೇನ್ ರೀಸನ್ ನಾವೇ ಆಗಿರ್ತೀವಿ. ಯಾಕಂದರೆ ಮಕ್ಕಳು ಮನೆಯ ಆಹಾರ ತಿನ್ನೋದೇ ಹಠ ಮಾಡಿದಾಗ ಅವರಿಗೆ ಹೊರಗಿನ ಜಂಕ್ ಫುಡ್ ಆಗಲಿ ಅಥವಾ ಸಾಫ್ಟ್ ಡ್ರಿಂಕ್ಸ್ಗಳಾಗಲಿ ಅಥವಾ ಚಾಕ್ಲೇಟ್ಸ್ಗಳನ್ನಾಗಲಿ ಕೊಟ್ಬಿಡ್ತೀವಿ. ಸೊ ಯಾವುದೇ ಫುಡ್ ಆಗಿರಲಿ, ಹೈ ಶುಗರ್ ಇರುವಂತಹ ಫುಡ್ ಕೊಟ್ಟಾಗ ಅವರ ಇಮ್ಯುನಿಟಿ ಪವರ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡೈಲಿ ಯಾವ ಆಹಾರ ಕೊಟ್ಟರೆ ಅವರ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ವಿಟಮಿನ್ ಡಿ ಹೆಚ್ಚಾಗಿ ಇರುವಂತಹ ಫುಡ್ಗಳನ್ನ ನಾವು ಕೊಡಬೇಕಾಗುತ್ತೆ. ಯಾವುದೆಲ್ಲ ಅಂದರೆ ಮೊಟ್ಟೆ ಆಗಿರ್ಬೋದು, ಚಿಕನ್, ಮಟನ್, ನಟ್ಸ್, ಫಿಶ್, ಇದರಲ್ಲಿ ಕೂಡ ವಿಟಮಿನ್ ಡಿ ಸಿಗುತ್ತೆ. ಇನ್ನು ವೆಜಿಟೇರಿಯನ್ಸ್ ಆದರೆ ಹಾಲು, ಮೊಸರಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಆ್ಯಂಡ್ ವಿಟಮಿನ್ ಡಿ ರಿಚೆಸ್ಟ್ ಸೋರ್ಸ್ ಅಂದರೆ ಸನ್ಲೈಟ್. ಸೊ ಮಕ್ಕಳನ್ನ ಆದಷ್ಟು ಬಿಸಿಲಲ್ಲಿ ಆಟ ಆಡ್ಲಿಕ್ಕೆ ಬಿಡಬೇಕು. ಇನ್ನು ಎರಡನೇದು ಯಾವುದಂದ್ರೆ ವಿಟಮಿನ್ ಸಿ ರಿಚ್ ಇರುವಂತಹ ಫುಡ್ಗಳು. ಈ ಕೋವಿಡ್ ಇದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ವಿಟಮಿನ್ ಸಿ ಟ್ಯಾಬ್ಲೆಟ್ ಡೈಲಿ ತಗೋತಾ ಇದ್ರು, ಯಾಕಂದ್ರೆ ಇಮ್ಯುನಿಟಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಂತ. ಸೊ ಯಾವ್ದಾದ್ರು ಒಂದು ಕಾಯಿಲೆ ಬಂದಾಗ ಅದಕ್ಕೆ ಇಮ್ಯುನಿಟಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋಕ್ಕಿಂತ ಮುಂಚೆ ಶುರುವಲ್ಲೇ ನಾವು ನಮ್ಮ ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಈ ವಿಟಮಿನ್ ಸಿ ರಿಚ್ ಫುಡ್ಗಳನ್ನ ತಗೊಳ್ಳೋದು ಒಳ್ಳೇದು. ಯಾವುದೆಲ್ಲ ಅಂದ್ರೆ ಈ ಸಿಟ್ರಸ್ ಫ್ರೂಟ್ಗಳು, ಅಂದ್ರೆ ಈ ಕಿತ್ಲೆ ಹಣ್ಣು ಆಗಿರ್ಬೋದು, ಸೀಬೆ ಹಣ್ಣು ಆಗಿರ್ಬೋದು, ಅಥವಾ ನಲ್ಲಿಕಾಯಿ ಆಗಿರ್ಬೋದು, ಅಥವಾ ಬೆರೀಸ್. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಡೈಲಿ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಹಾಗೇನೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳಲ್ಲಿ ವಿಟಮಿನ್ ಸಿ ಅಷ್ಟೇ ಅಲ್ಲದೆ ಜಿಂಕ್, ಮೆಗ್ನೀಷಿಯಂ, ವಿಟಮಿನ್ ಕೆ, ಐರನ್ ಇಷ್ಟೆಲ್ಲ ಇರೋದ್ರಿಂದ ವೆಜಿಟೇಬಲ್ಸ್ ನೀವು ಕಂಪಲ್ಸರಿಯಾಗಿ ನಿಮ್ಮ ಮಕ್ಕಳಿಗೆ ಕೊಡಬೇಕು. ನೆಕ್ಸ್ಟ್ ಯಾವುದಂದ್ರೆ ಫ್ಯಾಟ್ಸ್, ಅಂದ್ರೆ ಒಳ್ಳೆ ಫ್ಯಾಟ್ಸ್. ಯಾವುದು? ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂದ್ರೆ ಫಿಶ್ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಿಗುತ್ತೆ. ಹಾಗೇನೆ ನಟ್ಸ್ ಆಗಿರ್ಬೋದು, ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಹಾಲು, ಮೊಸರು, ಹಾಗೆ ಬಸಳೆ ಸೊಪ್ಪಲ್ಲೂ ಸಹ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಿಗುತ್ತೆ. ಹಾಗೆ ಇನ್ನೊಂದು ಒಳ್ಳೆ ಫ್ಯಾಟ್ ಅಂದ್ರೆ ತುಪ್ಪ ಈ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒನ್ ಆಫ್ ದ ಬೆಸ್ಟ್ ಫ್ಯಾಟ್ ಅಂತಾನೆ ಹೇಳ್ಬೋದು. ಸೊ ಡೈಲಿ ನಿಮ್ಮ ಮಕ್ಕಳ ಆಹಾರದಲ್ಲಿ ತುಪ್ಪನ ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ಇನ್ನೊಂದು ಒಳ್ಳೆ ಫ್ಯಾಟ್ ಅಂದ್ರೆ ಕೊಕೊನಟ್ ಆಯಿಲ್. ಸೊ ನೀವು ಅಡಿಗೆ ಮಾಡುವಾಗ ಅಥವಾ ಮಕ್ಕಳಿಗೆ ಏನೋ ಒಂದು ಫ್ರೈ ಮಾಡಿ ಕೊಡುವಾಗ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಕೊಕೊನಟ್ ಆಯಿಲ್ ಅಲ್ಲಿ ನಮ್ಮ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡುವಂತಹ ಶಕ್ತಿ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಯಾವುದಂದ್ರೆ ಪ್ರೋಟೀನ್. ನಮ್ಮ ಮಕ್ಕಳ ಹೆಲ್ತ್ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಅಂಡ್ ಅವರು ಫಿಸಿಕಲಿ ಹೆಲ್ದಿ ಆಗಿರ್ಬೇಕು ಅಂಡ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಅವರ ಆಹಾರದಲ್ಲಿ ಪ್ರೋಟೀನ್ ಇರಲೇಬೇಕು. ಸೊ ಪ್ರೋಟೀನ್ ರಿಚ್ ಇರುವಂತಹ ಫುಡ್ಸ್ ಯಾವುದೆಲ್ಲ ಅಂದ್ರೆ ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಹಾಗೆ ಸೋಯಾ ಆಗಿರ್ಬೋದು, ಹಾಲು, ಮೊಸರು, ಪನ್ನೀರ್ ಅಥವಾ ಕಾಳುಗಳು, ಇದರಲ್ಲಿ ಪ್ರೋಟೀನ್ ರಿಚ್ ಆಗಿ ಸಿಗುತ್ತೆ. ಸೊ ನಮ್ಮ ಮಕ್ಕಳ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕು ಅಂತ ನಾವು ಇಷ್ಟೆಲ್ಲ ವೈಟಮಿನ್ ರಿಚ್ ಫುಡ್ ಅನ್ನ ನಾವು ಡೈಲಿ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ರು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಇದು ಎಲ್ಲಾನು ವೇಸ್ಟ್ ಆಗ್ಬಿಡುತ್ತೆ. ಸೊ ನಮ್ಮ ಗಟ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮ್ಮ ಆಹಾರದಲ್ಲಿ ಪ್ರೋಬಯೋಟಿಕ್ಸ್ ನ ಇನ್ಕ್ಲೂಡ್ ಮಾಡೋದು ತುಂಬಾ ಮುಖ್ಯ. ಸೊ ಪ್ರೋಬಯೋಟಿಕ್ಸ್ ಹೆಚ್ಚು ಇರೋ ಆಹಾರಗಳು ಯಾವ್ದೆಲ್ಲ ಅಂದ್ರೆ ಮೇನ್ ಆಗಿ ಮೊಸರು, ಮನೆಯಲ್ಲೇ ಮಾಡಿದ ಉಪ್ಪಿನಕಾಯಿ ಆಗಿರ್ಬಹುದು, ಹಾಗೆ ಇಡ್ಲಿ ಆಗಿರಬಹುದು, ದೋಸೆ ಆಗಿರ್ಬಹುದು, ಇವೆಲ್ಲ ಪ್ರೋಬಯೋಟಿಕ್ಸ್ ಹೆಚ್ಚಿರುವಂತಹ ಆಹಾರಗಳು. ಸೊ ನಮ್ಮ ಮಕ್ಕಳು ಖುಷಿಯಾಗಿರ್ಲಿ ಅಂತ ಅವರು ಕೇಳಿದಂತಹ ಚಾಕ್ಲೇಟ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಹೊರಗಿನ ಜಂಕ್ ಫುಡ್ ಕೊಡುವಂತ ಬದಲು ಮಕ್ಕಳು ಹೆಲ್ದಿ ಆ್ಯಂಡ್ ಫಿಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುವಂತ ಆಹಾರಗಳನ್ನ ಕೊಡಿ.